ಕಾಂಗ್ರೆಸ್ ಪಾರ್ಟಿ ನಿನ್ನೆ ಮುಖ್ಯಮಂತ್ರಿಗಳ ಖರ್ಗೆ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿಯೂ ಸಹಿತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಂತ ಹೇಳಿ ಮಾಡಿದ್ದಾರೆ. ನಮಗಂತಾರೆ ನಾಚಿಕೆ ಮಾನ ಮರ್ಯಾದೆ ಏನು ನಿಮಗೆ ಎಂಥ ನಾಚಿಕೆಗಳಿದ್ದೀರಿ ನೀವು. 48 ಜನೋಪಯೋಗಿ ನಿತ್ಯ ಜನೋಪಯೋಗಿ ಎಲ್ಲ ವಸ್ತುಗಳ ಬೆಲೆಯನ್ನು ನೀವು ಏರಿಸಿದ್ದೀರಿ, ಯಾವುದೂ ಬಿಟ್ಟಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ 2 ವರ್ಷದಾಗ 2ನೇ ಬಾರಿ ಏರಿಸಿರಿ ನೀವು. ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಆನಂತರ ಪಿಕ್ ಪಾಕೆಟರ್ಸ್ ಸಿದ್ದರಾಮಯ್ಯನವ್ರೆ ನಿಮ್ಗಿಂತ ದೊಡ್ಡ ಪಿಕ್ ಪಾಕೆಟರ್ ಸಿಗಾಕ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಇಷ್ಟು ಇದಿದ್ದಾರಲ್ಲ, ಪಿಕ್ ಪಾಕೆಟ್ ಮಾಡಿ ಬಸ್ ಸ್ಟ್ಯಾಂಡ್ನಾಗ ಓಡ್ತಿರ್ತಾರಲ್ಲ, ಪಿಕ್ ಪಾಕೆಟ್ ಮಾಡಿದವನು ಹಿಡ್ರಿ 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 ಅಂತ ಓಡ್ತಿರ್ತಾನೆ. ಹಂಗಿದ್ದೀರಿ ನೀವು. ಹಾಲಿನ ದರ 2 ವರ್ಷದಲ್ಲಿ 3 ಬಾರಿ ಹೆಚ್ಚಳ ಮಾಡಿದ್ದೇವೆ. 9 ರೂಪಾಯಿ. ಎಷ್ಟು ಹಾಲು ಉತ್ಪಾದಕರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರಿ? ಆನಂತರ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 5 ರೂಪಾಯಿ. ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇದೆ, ನೀವು ಮಾಡಿರಿ ನಿಮ್ಮ ಸಚಿವ ಸಂಪುಟದಾಗ. ನಿಮ್ಮ ಸಚಿವ ಸಂಪುಟದೊಳಗೆ ನೀವು ನೋಟಿಫಿಕೇಶನ್, ನೀವು ಡಿಸಿಷನ್ ಮಾಡಿ ನೋಟಿಫಿಕೇಶನ್ ಮಾಡಿರಿ. ಯಾರಿಗೆ ಹೋಗ್ತದೆ ದುಡ್ಡು? ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಆನಂತರ ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಶುಲ್ಕ 100 ಪಟ್ಟು ಜಾಸ್ತಿ ಮಾಡಿರಿ, 100% ಜಾಸ್ತಿ. ಸ್ಮಾರ್ಟ್ ಮೀಟರ್ದ 950ರಿಂದ 2,500 ರೂಪಾಯಿ ಮಾಡಿ 25,000 ರೂಪಾಯಿ ಮಾಡಿರಿ. 25,000 rupees. ಯಾರಿಗೆ ನಾಚಿಕೆ ಮಾನ ಬರೆಯಾಗ ಮಾತಾಡ್ತೀರಿ ಸಿದ್ದರಾಮಯ್ಯನವ್ರು ನೀವು? ನೀರಾವರಿ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ 25,000 ಇತ್ತು. ಬೇರೆ ಬೇರೆ 2 ಕ್ಯಾಟಗರಿಗಳಿಗೆ ಒಂದು 50,000 ಇತ್ತು. ಈಗ ಒಂದು 2.5 ಲಕ್ಷ, ಒಂದು 3 ಲಕ್ಷ. ನೀರಾವರಿ ಶುಲ್ಕ 2.5 ಲಕ್ಷದಿಂದ 3 ಲಕ್ಷಕ್ಕೆ. ಬಸ್ ಪ್ರಯಾಣ 20% ಏರಿಕೆ. ಮೆಟ್ರೋ ದರ ಜಾಸ್ತಿ ಮಾಡಿದ್ರಿ. ಮೊದಲು ನಮ್ದಲ್ಲೇ ಇಲ್ಲ ಅಂದ್ರೆ ಆಮೇಲೆ ಕಮ್ಮಿ ಮಾಡೋದನ್ನ ಟ್ವೀಟ್ ಯಾಕೆ ಮಾಡಿದ್ರಿ? ಏನಾಗಿದೆ? ದುರಹಂಕಾರದ ಪರಮಾವಧಿ ಮತ್ತು ಪತ್ರಕರ್ತರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಏಯ್ ಅಂತಾರೆ ಅವ್ರು ಪತ್ರಕರ್ತರು. ನೋಡಿದೇನಯ್ಯ ನೀನು? ಈ ದುರಹಂಕಾರದ ಮಾತಿನಿಂದ ಪತ್ರಕರ್ತರಿಗೂ ಪ್ರಶ್ನೆ ಮಾಡಲಿಕ್ಕೆ ಕೊಡೋದಿಲ್ಲ. ಮೊದಲು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ ಮೆಟ್ರೋದ್ದು. ಆನಂತರ ರಿಜಿಸ್ಟ್ರೇಷನ್ ಚಾರ್ಜ್ ಏರಿಸಿದ್ರಿಲ್ಲ, ಮದ್ಯದ ಚಾರ್ಜ್ ಏರಿಸಿದ್ರಿಲ್ಲ. ಮದ್ಯ ಚಾರ್ಜ್ ಭಾರತ ಸರ್ಕಾರಕ್ಕೆ ಬರ್ತದ. ರಾಜ್ಯದಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಮಗೆ ಬರ್ತದ. UPA ಕಾಲದ ಅವಧಿಯಲ್ಲಿ ಇನ್ಫ್ಲೇಷನ್ ರೇಟ್ ಎವರೇಜ್ 12ರಿಂದ 14% ಇತ್ತು. ಎವರೇಜ್ 15.5% ಜಾಸ್ತಿ ಇತ್ತು. ಒಂದು ಕಾಲದಲ್ಲಿ 20% ಹೋಗಿತ್ತು. 2004ರಿಂದ ವಾಜಪೇಯಿ ಸರ್ಕಾರ ತೆರವುಗೊಳಿಸಿದ ನಂತರ ಇವರು UPA ಬಂದ ನಂತರ 2-3 ವರ್ಷ ವಾಜಪೇಯಿ ಅವರ ಕಾರಣದಿಂದ, ಸರ್ಕಾರದ ಕಾರಣದಿಂದ 2-3 ವರ್ಷ ಏನಿತ್ತು, ಅದರ ಆಧಾರದ ಮೇಲೆ
ಓವರಾಲ್ ಎವರೇಜ್ 12% ಆಗಿತ್ತು ಕನ್ಸ್ಯೂಮರ್ದು. ಓಕೆ, ನಮ್ಮ ಕಡೆ ಫಿಗರ್ ಇರ್ತಾವಂತ. ಫುಡ್ ಇನ್ಫ್ಲೇಷನ್ 14% ಕ್ರಾಸ್ ಆಗಿತ್ತು UPA ಕಾಲದಾಗ. ಎವರೇಜ್ 9% ಇತ್ತು. ಈಗ ಎಷ್ಟದ? ಎಲ್ಲ ಬೆಲೆ ಏರಿಕೆಗಳಿಗೆ ಕಾರಣ BJP ಕೇಂದ್ರ ಸರ್ಕಾರ. ನಾಚಿಕೆ ಮಾನ ಮರ್ಯಾದೆ ನಿಮಗಿಲ್ಲ. ಕಳ್ಳತನ ಮಾಡ್ತೀರಿ, ಸುಳ್ಳುತನ ಮಾಡ್ತೀರಿ, ದರೋಡೆ ಮಾಡ್ತೀರಿ, ಹಗಲು ದರೋಡೆ ಮಾಡ್ತೀರಿ. ನಾವು ಸಾಚ ಅಂತ ಹೇಳ್ತಾರೆ. ಇಷ್ಟು ನಾಚಿಗೆಟ್ಟವ್ರು ಇದ್ದೀರಿ. ಇನ್ಫ್ಲೇಷನ್ ರೇಟ್ ಮೋದಿ ಸರ್ಕಾರದಾಗ ಇನ್ ಸ್ಪೈಟ್ ಆಫ್ ಕೋವಿಡ್, ಇನ್ ಸ್ಪೈಟ್ ಆಫ್ 2 ಮೇಜರ್ ವಾರ್ ಇನ್ ದಿ ವರ್ಲ್ಡ್, ನಮಗೆ ತೈಲ ಬರೋದು ಮೇನ್ಲಿ ರಷ್ಯಾ, ಅನೇಕ ನೈಸರ್ಗಿಕ ಪ್ರಾಡಕ್ಟ್ಗಳು ಉಕ್ರೇನ್, ಪೊಟ್ಯಾಶೋ, ಯೂರಿಯಾ ಇತ್ಯಾದಿ. ಅದು ಬಿಟ್ಟರೆ ಈ ಕಡೆ ಇರಾನ್ದಿಂದ ಇತ್ಯಾದಿ ಬರ್ತದೆ. ಎಲ್ಲ ಕಡೆ ಯುದ್ಧ, ಎಲ್ನಿನೋ ಇಫೆಕ್ಟ್. ಜಗತ್ತಿನಾದ್ಯಂತ ಬರಗಾಲ, ಬರೀ ಇದರಲ್ಲಷ್ಟೇ ಅಲ್ಲ. ಇಷ್ಟಿದ್ದು ನಮ್ದು ಎಷ್ಟದೆ ಎವರೇಜ್ 5.1. ಆಟ್ ಪ್ರೆಸೆಂಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಎಲ್ಲ ಇದ್ರ ಮೇಲಿದೆ. ಇಲ್ಲಿ ಸಿದ್ದರಾಮಯ್ಯನವ್ರ ಶಿಷ್ಯಂದರು ಕೆಲವರು ಇದ್ದಾರೆ, ಬಾಯಿ ಬಂದಾಗ ಏನೇನೋ ಮಾತಾಡ್ತಾರೆ. ತಾವ ರಕ್ಷಣಾ ತಜ್ಞ ಅನ್ನೋಂಗೆ. ಅವ್ರ ಬಗ್ಗೆ ನಾನು ಅವ್ರ ಹೆಸರು ತಗೊಳಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇಷ್ಟು ಬಾಲಿಶವಾಗಿ ಮಾತಾಡೋರ ಬಗ್ಗೆ ಏನು ಹೇಳೋದ್ರಾಗ ಅರ್ಥ ಇಲ್ಲ. ಅವ್ರು ಕೇಳ್ರಿ, ಆ್ಯಸ್ ಆಫ್ ನೌ 3.34% 3.34% is the consumer price index. Food inflation is the 2.69%. Average food inflation is 5% in Modi government. Food inflation. Consumer ಅಂದ್ರೆ ಕನ್ಸ್ಯೂಮರ್ ಅಂತಂದ್ರೆ ನಿಮಗೆ ಸ್ವಲ್ಪ ಬಿಡಿಸಿ ಹೇಳಬೇಕು ಅಂತಂದ್ರೆ ಸ್ಟೀಲು, ಸಿಮೆಂಟು, ಈ ಥರ ಬೇರೆ ಪ್ರಾಡಕ್ಟ್ಗಳು. ಫುಡ್ ಅಲ್ಲ. ಫುಡ್ ಬಿಟ್ಟು ಎವರೇಜ್ 11 ವರ್ಷದ ಮೋದಿ ಕಾಲದಲ್ಲಿ 5.1%. ಎವರೇಜ್ UPA ಕಾಲದಲ್ಲಿ 9%. 18%ವರೆಗೆ ಹೋಗಿತ್ತು ಅವ್ರ ಕಾಲದಾಗೊಮ್ಮೆ ಹೈಯೆಸ್ಟ್. ಏನೂ ತೊಂದರೆ ಇರಲಿಲ್ಲ ಆವಾಗ. ದರ್ ವಾಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಶಿಯರ್ ಬಿಕಾಸ್ ಆಫ್ ಫಿಸ್ಕಲ್ ಮಿಸ್ಮ್ಯಾನೇಜ್ಮೆಂಟ್ 5 ಈಗ ಎಷ್ಟಿದೆ? 3.34% ಆಟ್ ಪ್ರೆಸೆಂಟ್. ಫುಡ್ ಇನ್ಫ್ಲೇಷನ್ ಅವ್ರ ಕಾಲದಲ್ಲಿ 14% ಕ್ರಾಸ್ ಆಗಿತ್ತು. ಒಂದು ಸರ್ತಿ 16% ಆಗಿತ್ತು. ಎಲ್ಲಿನೂ ಇತ್ಯಾದಿ ಎಲ್ಲ ಹೊರತುಪಡಿಸಿ ವಾರ ಇತ್ಯಾದಿ ಎಲ್ಲವನ್ನು ಇದ್ದು ಸಹಿತ ನಮ್ಮದು 5% ಎವರೇಜು. ಈಗ 2.69%. ಯಾರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ಯಾರಿಗಿಲ್ಲ ಮಾನ ಮರ್ಯಾದೆ? ಹಾಗಾಗಿ ಸತತವಾಗಿ ನಾನು ಆ ಕಾಲದಲ್ಲಿ ಸರ್ಕಾರದಲ್ಲಿ ವಿರೋಧ ಪಕ್ಷದಲ್ಲಿದ್ದೆ. 2005 ನಂತರ ಆಲ್ಮೋಸ್ಟ್ ಪ್ರತಿ ಸೆಷನ್ದಲ್ಲಿ ಇನ್ಫ್ಲೇಷನ್ನು, ಪ್ರೈಸ್ ಹೈ ಬಗ್ಗೆ ಮಾತುಕತೆ ಆಗಿದೆ. ನಮ್ಮ ಸರ್ಕಾರದಲ್ಲಿ ಎಷ್ಟಾಗಿದೆ? ಒಂದು ಸರ್ತಿ. ಯಾಕೆ? ದೆರ್ ಇಸ್ ನೋ ಹೈಕ್. ಹೇಳಲಿಕ್ಕೆ ಅವ್ರಿಗೆ ಪಾಯಿಂಟ್ ಇರೋದಿಲ್ಲ. ಅದಕ್ಕೆ ಪ್ರೈಸ್ ಆಗಬೇಕು ಚರ್ಚೆ ಅಂದ್ರೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಇದೆ ತೊಗೊಳ್ರಿ ಅಂತ. ಇಲ್ಲ ಅದು ಆಮೇಲೆ ನೋಡೋಣ ತೋರಿ ಅಂದ್ರೆ ಆಮೇಲೆ ಸ್ಪೀಕರ್ ಒಂದು ಸರ್ತಿ ಹೇಳಿದ್ರೆ ಪ್ರೈಸ್ ಹೈಕ್ ಬಗ್ಗೆ ಕೇಳ್ತಿದ್ದಲ್ಲ, ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಒಪ್ಪ್ಯಾರ ತಗೋರಿ ಅಂದ್ರೆ. ಇಲ್ಲ ಫಸ್ಟ್ ಮತ್ತೊಂದು ಬೇರೆ ತೊಗೊಳ್ಳೋಣ ಅಂತ. ಯಾವುದಾದ್ರು ಒಂದು ಪೆಗಾಸಸ್ ಬಂದಿತ್ತಲ್ಲ, ಏನಾಯ್ತು ಪೆಗಾಸಸ್? ದೇಶದ ಅತ್ಯಂತ ಸಂರಕ್ಷಣೆ ವಿಷಯದಲ್ಲಿ ರಾಜಕಾರಣವನ್ನು ಮಾಡಿದರು ಪೆಗಾಸಸ್ದಲ್ಲಿ. ಪ್ರತಿ ಸೆಷನ್ಗಿಂತ ಮೊದಲ ಯಾವುದೋ ಒಂದು ವಿಷಯ ಹಿಡನ್ಬರ್ಗು ಅತ್ತಂದು ಮುಗಿದಂದು ಪೆಗಾಸಸ್ಸು ಅಂತಂದು ಹಾಳು ಮಾಡಿದರು. ಕೊನೆಗೆ ಏನಾಯ್ತು? ಪೆಗಾಸಸ್ದು ಏನೂ ಇಲ್ಲ. ಅದು ಯಾರ್ದು ಪೆಗಾಸಸ್ ನಾವು ಹಾಕಿವಪ್ಪ ನಿಮ್ಮ ಮೊಬೈಲ್ ಕೊಟ್ಟು ಚೆಕ್ ಮಾಡ್ಬೇಕಂದ್ರೆ ಒಬ್ಬನೂ ಕೊಡಲಿಲ್ಲ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿದ್ರೆ ಕೊಡಲಿಲ್ಲ. ಪ್ರೈಸ್ ಹೈಕ್ ಬಗ್ಗೆ ಚರ್ಚೆ ಮಾಡಲಿಲ್ಲ. ಅಗೇನ್ ಕಮಿಂಗ್ ಬ್ಯಾಕ್ ಟು ದಿ ಪ್ರೈಸ್ ಹೈಕ್.
ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಎಷ್ಟದ ನಮ್ದು ಇವತ್ತು? ಎವರೇಜ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನಮ್ಮದು ಇವ್ರು ಹೇಳ್ತಾರಲ್ಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದಾಗಿದೆ. $640 ಬಿಲಿಯನ್ ಇದೆ. ಥರ್ಡ್ ಲಾರ್ಜೆಸ್ಟ್ ಇನ್ ದಿ ವರ್ಲ್ಡ್. ನಮ್ಮ ಬಗ್ಗೆ ಮಾತಾಡ್ತಿರೋರು ಸಿದ್ದರಾಮಯ್ಯನವರು. 640 ಬಿಲಿಯನ್, ನೆಟ್ ಇನ್ಕ್ರೀಸ್ ಆಫ್ $336 ಬಿಲಿಯನ್, ಮೋರ್ ದೆನ್ ಡಬಲ್. ಹೀಗಾಗಿ ಕರ್ನಾಟಕದಲ್ಲಿ ಏನು ಪ್ರೈಸ್ ಹೈಕ್ ಆಗಿದೆ, ಹಾಲಿನಿಂದ ಆಲ್ಕೋಹಾಲದವರೆಗೆ ಇವರ ಮಿಸ್ಮ್ಯಾನೇಜ್ಮೆಂಟ್. ನಾನು ಹಿಂದೆಲ್ಲ ಹೇಳಿದ್ದೀನಿ, ಭಾಳ ಹೇಳಿದರೆ ನಿಮಗೂ ಬರೆಯೋಕ್ಕೂ ಹೋಗಲ್ಲ, ತಗೊಳ್ಳೋಕ್ಕೂ ಆಗಲ್ಲ. ನಾವು ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟಿವಿ ಎಲ್ಲವೂ ನಾವು ಹೇಳಿದ್ದೀವಿ. $1 ಕೊಟ್ಟರೆ ಬರ್ತದೆ. ಖಾಲಿ ಪಿಲಿ ಅದನ್ನ ಹೇಳ್ತಾರೆ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್. ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.